ಗುಡ್ ಮಾರ್ನಿಂಗ್ ಗೆಳೆಯರೇ. 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇತ್ತಂಬ್ರ. ಅದು ನಿನ್ನೆ ಬೆಳಗ್ಗೆ ವಾಪಕ್ಕೆ ಯಾರು ಮನ್ಸು ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಅವ್ರು ವಾಪ ನೆನ್ಸ್ಕೊಂಡು ಈಗ ಎದ್ದ 6 ಗಂಟೆ ಎಬ್ಸಿರವ್ರೆ. ಗಂಟೆ 8 ಐತೆ ಈಗ ಹೊರಟದ್ದು. ನಮ್ಗೆ ಆದಷ್ಟು ಸ್ವಲ್ಪ ಲೇಟ್ ಆದಷ್ಟು ಒಳ್ಳೇದು. ಅಕ್ಷಯ ಬಡ ಮನೆ ಉಪ್ಪುಂದ ಮುಟ್ಟು ಸ್ವಲ್ಪ ಲೇಟ್ ಆದಂಗೆ ನಮ್ಗೆ ಒಂಥರ ನೆಮ್ಮದಿ ಇರುತ್ತದೆ ಅಷ್ಟೇ, ಬಿಟ್ಟರೆ ಬೇರೆ ಅಂತಿಲ್ಲ. ಕಟ್ಟೆ ನಾಳಿದ್ದ ಹೊಸ ರೈಸರ ಮನೆ ಕಟ್ಟು ದಿನ ಹಿಂಗಿಂದ ಕಾಣಲಿ ಒಳ್ಳೆ ಅವ್ರು ಕರ್ಕೊಪ್ಪ, ಅವ್ರನ್ನ ನಾವು ಕರ್ಕೊಬ್ದಲ್ಲ. ಹೌದು, ಅವ್ರು ಅಲ್ಲಿದ್ರು ನಾವು ಮುಂದೆ ಹೋಗ್ತಿತ್ತು. ಕೊಲ್ಲೂರು ಕಾಡ ಇದೆ, ಸ್ವಲ್ಪ ತಪ್ಸ್ಕೊ ಹೊರಬಪ್ಪ ಅಂದ್ರೆ ಕಾಡೆ ಕೊಲ್ಲೂರ ಕಾಡು ಬೇರೆ, ದಾಂಡೇಲ ಕಾಡು ಬೇರೆ ಅಂತ ಹೇಳ. ಮರ ಇದ್ರಾಗೆ ಹುಲಿನೂ ಬಿಟ್ಟಿರ, ಚಿರತೆನೂ ಬಿಟ್ಟಿರ. ಹುಲಿ ಇತ್ತು, ಜಿರಾಫೆ ಇತ್ತು, ಚಿರತೆ ಅಲ್ಲಿ ಕರಿ ಚಿರತೆ ಇದು ನಾಳೆಗೆಲ್ಲ ಏನಂದ್ರೆ ಈ ಅಕ್ಷಯ ಬಡ ಮನೆ ಟೂರಿಸ್ಟ್ ಟ್ರಾವೆಲರ್ ಅನ್ನೋದ್ರ ಬಗ್ಗೆ ಈಗೇನು ಹೇಳ್ತೀರಿ? ಅದೇ ನಿನ್ನೆ ಹೇಳುದು, ಅದೇ ಅಬ್ಬೆ ಬಾರಿ ತಿರುಗಾಟ ಕೇಳ್ರಿ ಅಂತ ಗೊತ್ತಾ? ಈ ಕಾಡಲ್ಲ ಕಾಣ್ಲಿ ಹಂಗಾರೆ ನೀವು 14 ದಿವಸ ಕಣ್ಕ ಬಂದ್ ಮಾತಾಡಿ ಅಂತ. ಈಗ ಕವಲು ದಾರಿ ಬಂದು ಯಾವ ದಾರಿ ಇರ್ಬೋದು? ಕವಲು ದಾರಿ ಬತ್ತದ್ರ ಆದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ ಹೇಳಿ ಅಷ್ಟೇ. ಅಲ್ಲ ಈಗ ಇವ್ರದ್ದು ಅಲ್ಲ, ನಂಗೆ ಅಲ್ಲ ಇದ್ರ ಬರ್ದಿರಿ ಅಂತ ಎಂತ ದ ಮನೋಮಯ ದ ಲೇಕ್ ವ್ಯೂ ಕಾಟೇಜ್ ಅಂದ್ರೆ ಲೇಕ್ ವ್ಯೂಗೆ 5 ಕಿಲೋಮೀಟರ್ ಆಗಿ ನಾವ್ ಅದೇ ಲೆಕ್ಕದ ಒಂದ್ ಮಾತಾಡ್ತಿದ್ ಬೆಂಗಳೂರಾಗ ಅಂತ ಸಿ ವ್ಯೂ ಕಾಟೇಜ್ ಅಂತ ಮಾಡುದು. ಉಡುಪಿ ಒಂದು 500 ಕಿಲೋಮೀಟರ್ ನೆಡ್ಕ ಅವ್ರಿಗೆ ಮನ್ಸಿ ಬಂದ ಹೆಸರು ಇಟ್ಕೊಂಬರು. ನಮ್ಮ ಹತ್ರ ಏನ್ ನಾನು ಹಂಗಾರೆ ಲೇಕ್ ವ್ಯೂ ಅಂದ್ರೆ ಎದ್ರ ಕೂಡ್ಲಿ ಹಿಂಗ್ ತೆಗ್ದು ಪರದಿ ಸರ್ಸಿ ಲೇಕಿಂದ ಹೋಗಿ ಬಗ 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 ಅಂತ ಬರ್ತಿರುತ್ತೆ, ಒಳ್ಳೆ ವ್ಯೂ ಇರುತ್ತೆ ನೆನ್ಸು. ಅರ್ಧ ಗಂಟೆ ವಾಕಿಂಗ್ ತರುవాత ಲೇಕ್ ವ್ಯೂ ಕಾಟೇಜ್ ಇದೊಂದು ವ್ಯೂ ಇರುತ್ತಲ್ಲ. ಇಲ್ಲ ಎಂತ ಮಾಡುದು ಗೊತ್ತಾ? ಇಲ್ಲ ಅದು ಹೊಡ್ಕಂದ್ರೆ ಗೊತ್ತಾ, ಯಾವ್ದು ಹಲ್ದಿ ಮಗ ಹೊಡ್ಕಂದ್ರೆ ಗೊತ್ತಾ? ಪಿಲ್ಲ ಫೈಟ್ ಅದ್ ಮಾಡಕ್ ನಾನು ನೋಡು ಯಾರು ಫಸ್ಟ್ ಕೇಳಿದ್ರು. ಅಲ್ಲಿ ದಾಂಡೇಲಿ ಮೇನ್ ಸಿಟಿ ಇತ್ತಲ್ಲ ಘಾಟಿ, ಅಲ್ಲಿ ಬಕ್ಕು ಹೊಳಿ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಒಂದು ಆಚೆ ಬಲಬದಿಗೆ ಹೋಗ್ತಿ, ನಾನು ಎಡಬದಿಗೆ ಎಡಬದಿ ಇದು ಐಲ್ಯಾಂಡ್, ಎಡಬದಿ ಮಧ್ಯ ಐಲ್ಯಾಂಡ್, ಅದ್ರ ಆಚೆ ಹೊಳೆ ಮತ್ ಮುಂದೆ ಸೇರ್ತದೆ. ಈ ಏರಿಯಾ ಅನ್ನುವಂಥದ್ದು ಮೊಸಳೆ ಆಕ್ರಮಿತ ಪ್ರದೇಶ. ಇಲ್ಲಿ ಯಾರು ಮನುಷ್ಯರೆಲ್ಲ ಬರುವುದಿಲ್ಲ. ಅವ್ರಿಗೆ ಆರ್ಟಿಸಿ ಆಯ್ತಾ? 94C ಅಲ್ಲಿ ಅಪ್ಲೈ ಮಾಡಿದ್ದಾರೆ, ಆಗ್ಬೇಕಷ್ಟೇ. ಇವ್ರೊಂದು ಕೆಲಸ ಮಾಡ್ಲಿಕ್ಕೆ ಲೇಕ್ ವ್ಯೂ ಒಂದು ಫಸ್ಟ್ ತೋರಿಸ್ಲಿಕ್ಕಿತ್ತು. ಇದು ಹೊಳೆ ಹರಿಯುವ ಸಂದರ್ಭ. ನಾನು ಮತ್ತು ನನ್ನ ಗೆಳೆಯರು ಹೊಳೆ ಹರಿಯುವ ಸಂದರ್ಭದಲ್ಲಿ ಕರೆಂಟ್ ಹೋಯ್ತೆ. ಫಸ್ಟ್ ಕರೆಂಟ್ ಕಡೆ ಯಾವ ಬಿಡ್ತಿರಲ್ಲ ಹೋಯ್ಬೇಕು. ಬಾಹುಬಲಿಗೆ ಪಟ್ಟ ನೀರ್ ಹಾಕ ಬನ್ನಿ ಲೇಟ್ ನೀರಿಲ್ಲ
ನೀವು ಬ್ಯಾಡ್ದಿರ ನೀವು ಬೇಡ ನೀವು ದಾರ್ ಪಟ್ಟ ಮಿನ್ಕೋಬೇಡ. ಓಕೆ ಆಕ್ಚುಲಿ ಲೇಟ್ ಮಾಡಿಸೋದಂದ್ರೆ ಇದು ಆಯ್ತಾ. ಹಾಕಿ ಬನ್ನಿ ಅಲ್ಲೋ ಯಾಕೆ ತುಂಬಾ ಒಳ್ಳೆ ಇತ್ತು, ತುಂಬಾ ಖುಷಿ ಆಯ್ತು. ಪ್ಲೇಸ್ ಮಾತ್ರ ಇಲ್ಲ ಇಲ್ಲಿ, ಲಾಂಗ್ 1 year ಎಲ್ಲರ ಜೊತೆ ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಬಂದದ್ದು. ಅವ್ರು ಬರ್ದಿರು ನಾವು ಬರ್ತಿತ್ತು. ಅದೂ ಕೂಡ ಇಲ್ಲಿ ನಾವು ಯಾರಿಗೂ ಹೇಳುವುದಿಲ್ಲ ಗೆಲ್ಲುವುದಿಲ್ಲ ಅಂದೆಲ್ಲ ರಾತ್ರಿ ಕರ್ಸ್ಕೊತ ಸ್ಮೈಲ್ ಹೋಯ್ತು. ನೀವೆಂತ ನನ್ನ ಕಡಿತೆ ಕೊಚ್ಚಿದೆ ಬರ್ರಿ ಗ್ರೂಪ್ಗೆ. ಗಲಾಟೆ ಇಲ್ಲ ಎಂತ ಗಲಾಟೆ ಆಯ್ಕೆ ಬೈದಿದ್ದ. ನಿನ್ನೆ 7 ನಿಮಿಷದ ಕೆಲಸ ಆಗ್ತದೆ. ಇನ್ನೇ ನಿಮ್ಮನ್ನು ಬಿಟ್ಟಿರ್ತಲ್ಲ ಗಲಾಟೆ ಬಿಟ್ಟಿಗೆ ನಿಮ್ಮನ್ನು ಬಿಡ್ತೀರ. ಗಲಾಟೆ ಆಪರ್ ಇಬ್ಬರಿಗೆ ನಂಗೆ ಒಂದು ಹಂತದವರೆಗೆ ನಾನು ಮನ್ಸನಾಗಿರ್ತೇನೆ, ಆಮೇಲೆ ಮೃಗ ಆಗ್ತಿರ್ತಾರೆ. ವಿಷಯ ಅಂತಂದ್ರೆ ಮುಂದವರಿಬ್ಬರು ಕೋರ್ಸದ್ದು ಡ್ರೈವರ್ನ ಮಾತಾಡಿಸಿ ಸ್ವಲ್ಪ ಅಂತ ಹೇಳುದು. ರೋಡ್ ಗಾಡಿ ಮ್ಯಾಪ್ ಗಾಡಿ ಸ್ವಲ್ಪ ಡ್ರೈವರ್ನ ಮಾತಾಡಿಸಿ ಅಂತ ಮ್ಯಾಪ್ ಎಲ್ಲ ಹಿಂದಿ ತರ್ಕಂತ ಅವರಿಬ್ರು ಮಾತಾಡ್ತಿದ್ರು. ಡ್ರೈವರ್ ಅಬ್ಬೆ ಬರ್ಕೊಂಡು ಪ್ರೊಫೆಷನಲ್ ಡ್ರೈವರ್ ಆಗಿ. ಈಗ ನಾವು ಒಪ್ಪಂದ ಹತ್ರ ಬರ್ತಾ ಇದ್ದೇವೆ. ಬಟ್ ಎಲ್ಲರನ್ನ ಬಿಡ್ಕಿರ್ ಫಸ್ಟ್ ಅಕ್ಷಯ್ ಅವರನ್ನು ಬಿಡ್ಕೊಂಡಿ ಬತ್ತಿತ್ತು. ಅವ್ರಿಗೆ ಈಗ ಮಾರ್ನಗಟ್ಟಿಗೆ ಹೋಯ್ಕ ಆಲ್ರೆಡಿ ಲೇಟ್ ಆಯ್ತು, ಅದಕ್ಕೋಸ್ಕರ ಒಂದು ಬಿಟ್ಟು ಉಳಿದವ್ರನ್ನೆಲ್ಲ ಕಡಿ ಬಿಡುತ್ತೆ. Baba, how you feel about this trip and as usual? It was a very nice trip after a long time. It was very refreshing. Now, how do you feel meeting us after 1 year, spending time with us? I mean, it is always feel very nice to be here with you all. And people are so friendly out here. And ಸಂತೋಷ್ ಶೆಟ್ರೆ, ಅಕ್ಷಯ್ ಬಡವರು ನಮ್ಮ ಮಟ್ಟಿಗೆ 1 ವರ್ಷದ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ಅಂತ ಅನಿಸ್ತದೆ? ಸ್ಪೀಚ್ಲೆಸ್. 1 ವರ್ಷದ ಮೇಲೆ ನಮ್ಮ ಮಟ್ಟಿಗೆ ಈಗ ಟೈಮ್ ಸ್ಪೆಂಡ್ ಮಾಡ್ರಲ್ಲ, ಅದಕ್ಕೆ ಎಂತ ಅನಿಸ್ತದೆ? ಇಲ್ಲಿ ಲೆಫ್ಟ್ ಹೋಗಿ 3 ದಿವಸ ಇದ್ದಿರಲ್ಲ ಒಟ್ಟಿಗೆ. ಮದುವೆಗೆ ಹೋಗಿ ಅಂದ್ರೆ ಓಕೆ ಓಕೆ ಫೋನ್ ಮಾಡಿ 3 ದಿವಸಕ್ಕೆ 9,000 ಮತ್ತೆ ನಾಳೆ ಸಿಗ್ತೀವಿ ಅಂತ ಇಂತೂ ನಾವು ಹರೇಶ್ವರಲ್ಲಿ ಒಂದು ಫ್ರೈಡ್ ರೈಸ್ ತಿನ್ಕೊಂಡು ಮಧ್ಯಾಹ್ನದ ಊಟ ಕಾಂಪನ್ಸೇಟ್ ಮಾಡ್ಕಂತ ಅಕ್ಷಯ್ ಅವರು ಈಗ ಫುಲ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿದ್ರೆ ಅಂತಕಂದ್ರೆ ಗಾಡಿ ಬೇಕಂಬ್ರಲ್ಲ ಓನರಿಗೆ, ಇನ್ನೊಂದು ಬಾಡಿಗೆ ಬಂದಿತ್ತಂಬ್ರ. ಸೊ ಅವ್ರಿಗೆ ಕೊಟ್ಟು ನಾವು ಮನೆ ಹೋಗ್ತೇವೆ. ನೋಡಿ ಫ್ರೆಂಡ್ಸ್, ಇದು ಕೊಡ್ಚಾದ್ರಿ ದೂರದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೀಪಲ್ಲಿ ಕೊಡ್ಚಾದ್ರಿ ಬಂದು ಬ್ಯಾಗೆಲ್ಲ ಇಟ್ಟಿಕ್ಕೆ ಐಪಿಯಲ್ಲಿ ಈಗ 10 ಸ್ಟಾರ್ಟ್ ಮಾಡಿತ್ತು, 1:20 ಇತ್ತು.